ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಫಕೀರಪ್ಪ ಹೆಬಸೂರು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾ ಅಧ್ಯಕ್ಷರು ಗದಗ ಹಾಗೂ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ತಿಂತಿನಿ ಬ್ರಿಡ್ಜ್ ಕನಕ ಗುರುಪೀಠ ಬಾದಿನಾಳ ಇಬ್ಬರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು ಹಾಗೂ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ರು. ಹನುಮಂತಪ್ಪ ಕೌದಿ ಜಿಲ್ಲಾ ಹಾಲುಮತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು ಕೊಪ್ಪಳ, ಮುದ್ದಪ್ಪ ಗೊಂದಿಬಸಳ್ಳಿ ಕೊಪ್ಪಳ ಹಾಲುಮತ ಮಹಾಸಭಾದ ತಾಲೂಕು ಅಧ್ಯಕ್ಷರು ಇವರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಹಾಗೂ ವೇದಿಕೆಯ ಮೇಲೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಹಂದಾಳ ಇವರ ವತಿಯಿಂದ ಹಿರಿಯ ಗಣ್ಯರಿಗೆ ಹಾಗೂ ಶ್ರೀಗಳಿಗೆ ಸನ್ಮಾನವನ್ನ ನೀಡಿ ಗೌರವಿಸಲಾಯಿತು. ಅದೇ ರೀತಿ ವೇದಿಕೆಯನ್ನು ಉದ್ದೇಶಿಸಿ ಶ್ರೀಗಳು ವೇದಿಕೆಯ ಮೇಲಿರುವ ಗಣ್ಯರು ಮಾತನಾಡಿದರು. ಸ್ವಲ್ಪ ಶಾಂತ ರೀತಿಯಿಂದ ಕೂಡ್ರಿ. ನಮಗೂ ನೀವು ನೋವು ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಇದ್ರೆ ಛತ್ರಿ ಕೆಳಗಡೆ ನಿಂತಿದ್ದೀವಿ, ನೀವು ಮಳೆರಾಯನ ಇದರಲ್ಲಿ ತೋರಿಸ್ಕೊಂಡಿದ್ದೀರಾ. ಈ ಊರಿನ ಆರೋಗ್ಯವಾಗಿರ್ತಕ್ಕಂಥ ಕೋಮು ಸೌಹಾರ್ದತೆಯ ಪೂಜ್ಯ ಶ್ರೀ ಮಠಗಳಿಗೆ ನಮಸ್ಕರಿಸಿ, ಇವತ್ತಿನ ದಿವಸ ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ, ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಸ್ವಾಮೀಜಿಯವರು ಪಾಲನೆ ನಮಸ್ಕರಿಸಿ, ಅಧ್ಯಕ್ಷರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕ ಹನುಮತ ಮಹಾಸಭಾ ಮುತ್ತಪ್ಪ ಅವರು ಇವೆ, ಅವ್ರು ಇವರಂದ್ರೆ ಬಳಿ ಅವ್ರು ತೋಷಣ ಆಗಿದ್ದಾರೆ, ನಾವು ತೋಷಣ ಆಗೈತಿ. ಯಾಕಂದ್ರೆ ಮಾತಾಡೋ ಸಂಗೊಳ್ಳಿ ರಾಯಣ್ಣನ ಅನ್ನಂತವ್ರು ಇಡೀ ದೇಶದಲ್ಲಿನೂ ಕೂಡ 1857 ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮುಖ್ಯವಾಗಿ ಮೊಟ್ಟ ಮೊದಲನೇ ಕ್ಯಾಕರೆ ಎನ್ನತಕ್ಕಂಥ ಅವನ ರುಂಡವನ್ನು ತೆಗೆದಿರ್ತಕ್ಕಂಥವ್ರು, ಬ್ರಿಟಿಷರ ರುಂಡವನ್ನು ತೆಗೆದಿರ್ತಕ್ಕಂಥ ಒಬ್ಬೊಬ್ಬ ಸೇನಾನಿ ಅಂತಂದ್ರೆ ಅವರು ಸಂಗೊಳ್ಳಿ ರಾಯಣ್ಣನ ಅಂತಕ್ಕಂಥದ್ದು. ಮೊದಲ ಬಾರಿಗೆ ನೀವು ಅವರೆಲ್ಲರೊಂದು ಅವರ ಹಿಸ್ಟ್ರಿಯನ್ನ ಕೇಳಿರ್ತೀರಿ, ಅವರೆಲ್ಲರನ್ನು ನೋಡ್ತೀವಿ. ಅವ್ರದ್ದು ವಿಶಿಷ್ಟವಾದಂತ ಒಂದು ಪ್ರಯೋಗ, ವಿಶಿಷ್ಟವಾದಂತ ಸೇನಾನಿ ಅವರು. ಈ ಇಡೀ ಪ್ರಪಂಚದಲ್ಲಿನೂ ಕೂಡ ಸ್ವಾತಂತ್ರ್ಯ ಯೋಧರಲ್ಲಿ ದೇಶ ಪ್ರೇಮ, ಸ್ವಾಮಿ ನಿಷ್ಠೆಯನ್ನ ಇಟ್ಟುಕೊಂಡಿರ್ತಕ್ಕಂಥವ್ರು ಅಂತಂದ್ರೆ ಅತಿ ಮೇರು ಸೇನಾನಿ ಅಂತಂತಂದ್ರೆ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನಂತವ್ರು ಅಂತ ಒಂದು ಇನ್ನು ಹೆಚ್ಚೆ ಮಾತಾಡ್ಬೇಕು. ಇಂಥ ಒಂದು ಕಾರ್ಯಕ್ರಮ, ಇದು ಮಳೆ ಬರುವುದರಿಂದ ಇನ್ನು ಮಾತನಾಡ್ತಕ್ಕಂಥವ್ರು ಬಹಳ ಇದ್ದಾರೆ. ಈ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ ಬಳಗಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ